ಇಲ್ಲಿ ಸಾಮಾಜಿಕ ಧಾರ್ಮಿಕ ಅದೇ ರೀತಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದಷ್ಟು ಸಹಾಯವನ್ನು ಮಾಡಿಕೊಂಡಿರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತಲೇ ಹೇಳ್ಬೋದು. ಇಬ್ರಾಹಿಂ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಇಬ್ರಾಹಿಂ ಸರ್ ಅವರು ಇವತ್ತು ಮುಡಿಪಿನಲ್ಲಿ ನಡೀತಿರೋ ಒಂದು ಆಫ್ ರೋಡ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ತುಂಬ ಖುಷಿ ಆಗುತ್ತೆ. ಬನ್ನಿ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ ಬರೋಣ. ಇಬ್ರಾಹಿಂ ಸರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಹೇಗೆ ಅನಿಸ್ತಾ ಉಂಟು ನಮ್ಮ ಈ ಒಂದು ಮಂಗಳೂರಿನ ಮುಡಿಪಿನಲ್ಲಿ ನಡೀತಿರುವಂಥ ಆಫ್ ರೋಡ್ ಸರ್? ಸರ್, ಇದರ ಬಗ್ಗೆ ಹೇಳಬೇಕಂದ್ರೆ ಈ ದೇರ್ಲಕಟ್ಟೆ ಮತ್ತು ಈ ಮುಡಿಪು ಅಂದರೆ ಇದು ದೇಶದಲ್ಲೇ ಒಂದು ಗುರುತಿಸುವಂಥ ಸ್ಥಳ. ಯಾಕೆಂದರೆ ಅನೇಕ ಮೆಡಿಕಲ್ ಕಾಲೇಜ್, ಅನೇಕ ಇಂಜಿನಿಯರಿಂಗ್ ಕಾಲೇಜ್, ಯೂನಿವರ್ಸಿಟಿ ಅಂತ ಹೊಂದಿರುವಂಥ ಈ ಒಂದು ದೇಶದಲ್ಲೇ ಒಂದು ವಿಶಿಷ್ಟವಾದ ಊರು. ಅದೇ ರೀತಿ ಮುಡಿಪಲ್ಲಿ ಇವತ್ತು ನಡೆಯುವಂಥ ಈ ಒಂದು ಕಾರ್ಯಕ್ರಮ ನಾವೇನು ಟಿ ವಿಯಲ್ಲಿ ಇಲ್ಲ ಡಿಸ್ಕವರಿಯಲ್ಲಿ ನೋಡ್ತಿದ್ದೆವು. ಈ ಜೀಪ್ ರ್ಯಾಲಿ ಬೈಕಲ್ಲಿ ಇದನ್ನೆಲ್ಲ ನಾವು ಕನ್ನಡ ನೋಡಲೇ ಇಲ್ಲ. ಇವತ್ತು ಇದನ್ನು ನಮಗೆ ಈ ಊರಿಗೆ ಪರಿಚಯ ಮಾಡಿಕೊಟ್ಟು ದೇಶದಲ್ಲೇ ಇದನ್ನು ನೋಡುವಂಥ ಒಂದು ಮುಡಿಪು ಪ್ರದೇಶವನ್ನು ನಮಗೆ ಪರಿಚಯಿಸಿಕೊಟ್ಟಿದ್ದಾರೆ. ಯಾರಂದರೆ ನಮ್ಮ ಗೆಳೆಯರು, ನಮ್ಮವರೇ ಆದ ಅವಿನಾಶ್ ಅಡಪರವರು, NS ಅಬ್ದುಲ್ ನಾಸಿರ್, ಅದೇ ರೀತಿ ವಿಜಯ್ ನಾಯ್ಕ್ ಇವರ ತಂಡ ಇವತ್ತು ಈ ಮುಡಿಪಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಊರಲ್ಲೇ ಒಂದು ಹಬ್ಬದ ಥರ ಇದೆ. ಅಲ್ಲದೆ ಈ ನಮ್ಮ BC ರೋಡು, ಮ್ಯಾಂಗ್ಳೂರು, ದೂರದ ಊರಿನ ಎಲ್ಲ ಜನರು ಇವತ್ತು ಬಂದು ಇದನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಇಲ್ಲಿಯ ಕಾಲೇಜ್ ಆಗಲಿ, ಮೆಡಿಕಲ್ ಕಾಲೇಜ್, ಇಂಜಿನಿಯರ್ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದು ಇದನ್ನು ಒಂದು ಕನ್ನಡ ನೋಡುವಂಥ ಒಂದು ಅವಕಾಶ ಅವರಿಗೆ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾವು ಆ ತಂಡವನ್ನು ಅಭಿನಂದಿಸಬೇಕು. ನಮ್ಮ ಊರಿಗೆ ಒಂದು ಹಬ್ಬವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಈ ಒಂದು ರ್ಯಾಲಿ ನಮಗೆ. ಸರ್, ಈ ವರ್ಷ ಇದು ನಮ್ಮದು ಮುಡಿಪಿನಲ್ಲಿ ಆಗ್ತಾ ಉಂಟು ಈ ಒಂದು ಆಫ್ ರೋಡು. ಇದು ಫಸ್ಟ್ ಟೈಮ್ ಆಗ್ತಾ ಉಂಟಾ ಅಲ್ಲ ಎಷ್ಟು ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಸರ್? ಇಲ್ಲಿ ಈ ಊರಲ್ಲಿ ಇದು ಫಸ್ಟ್ ಟೈಮ್. ಎಂದರೆ ಈ ಏರಿಯಾ ಸರ್ ಮಂಗಳೂರಲ್ಲಿ ಬಜ್ಪೆಯಲ್ಲಿ ಮೊದಲು ಒಂದು 2-3 ವರ್ಷ ಮೊದಲು ಆಗಿತ್ತು. ಆದರೆ ಈ ಊರಲ್ಲಿ ಈ ಏರಿಯಾದಲ್ಲಿ ಇದು ಫಸ್ಟ್ ಟೈಮ್. ಇಂಥ ಪ್ಲೇಸ್ ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ. ಅಂದರೆ ಎಲ್ಲ ವೀಕ್ಷಕರಿಗೂ ಒಂದು ಕನ್ನಡ ನೋಡುವಂಥ ಒಂದು ಅವಕಾಶ ಆಗಿದೆ ಇದನ್ನು. ಓಕೆ ಸರ್, ಈ ಒಂದು ಆಫ್ ರೋಡ್ನಲ್ಲಿ ತಮ್ಮ ತಂಡ ಏನಾದರೂ ಇದೆಯಾ ಸರ್? ತಮ್ಮ ಯಾರಾದರೂ ತಂಡ ಇದರಲ್ಲಿ ಭಾಗವಹಿಸಲಿಲ್ಲ. ಆದರೆ ಇದರ ನಿರ್ವಹಣೆಯಲ್ಲಿ ನಮ್ಮ ನಾಸಿರ್ ಅಂತವ್ರು, ನಮ್ಮ ನಡ್ಪೋದನವರು, ನಮ್ಮವರೇ ಅವರು ಈ ತಂಡವನ್ನು ಅವರು ರ್ಯಾಲಿಯಲ್ಲಿ ಹೋಗುವವರು. ಅವರು ಈ ಸಾರಿ ರ್ಯಾಲಿ ಹೋಗಲಿದ್ದರು. ಅವರು ಇದರ ತಂಡದಲ್ಲಿ ಇದ್ದಾರೆ. ವೀಕ್ಷಕರೇ ನೋಡಿದ್ರಲ್ಲ, ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಇಬ್ರಾಹಿಂ ಸರ್ ಅವರು ಹೇಳಿದರು. ಯಾಕಂದರೆ ಇಂಥ ಒಂದು ಆಫ್ ರೋಡ್ ನಾವು ನೋಡುವಾಗ ಇವರು ಹೇಳ್ತಾ ಇದ್ರು ಲೈವಲ್ಲೆಲ್ಲ ನೋಡಿದ್ವಿ, ಬಟ್ ರಿಯಲ್ ಆಗಿ ನಾನು ನೋಡಿಲ್ಲ. ಬಟ್ ಇವತ್ತು ಮುಡಿಪಿನಲ್ಲಿ ರಿಯಲ್ ಆಗಿ ಈ ಒಂದು ಆಫ್ ರೋಡ್ ನಡೀತಾ ಉಂಟು ಅಂತ ಹೇಳಿ ಅವರು ಹೇಳಿದರು. ಇಲ್ಲದ್ರೂ ಕೂಡ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಇವತ್ತು ಮುಡಿಪಿನಲ್ಲಿ ಇಂಥ ಒಂದು ನಾವು ಲೈವಲ್ಲಿ ನೋಡ್ಬೋದು ಇಂಥ ಒಂದು ಆಫ್ ರೋಡು. ನಾವು ತುಂಬ ಖುಷಿಯಾಗುತ್ತೆ ಅಂತ ನಮ್ಮ ಇಬ್ರಾಹಿಂ ಅವರು ಹೇಳಿದರು. ಅದೇ ರೀತಿ ಅವ್ರ ಜೊತೆ ಇನ್ನೊಬ್ರು ಅವರ ಸ್ನೇಹಿತರಿದ್ದಾರೆ. ಸರ್, ತಮ್ಮ ಹೆಸರು? ಜಲ್ಲಿಂತೇಳಿ. ಅಬೂಬಕರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ಕೊಂಡು ಬರೋಣ. ಅಬೂಬಕರ್ ಸರ್, ಹೇಗೆ ಅನಿಸ್ತಾ ಉಂಟು ನಮ್ಮ ಈ ಒಂದು ಆಫ್ ರೋಡ್? ಸರ್, ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ನಮ್ಮ ರಾಜ್ಯದ ಇಲ್ಲಿ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಅಂತ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಒಂದು ಜನರಲ್ಲಿ ಒಂದು ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಒಂದು ಇಲ್ಲಿ ಸಂವಾದವನ್ನು ನಡೆಸುವಂಥ ಒಂದು ಕಾರ್ಯಕ್ರಮ, ಒಂದು ಉತ್ತಮವಾದ ಕಾರ್ಯಕ್ರಮ. ಜನರಲ್ಲಿ ಒಂದು ಇವತ್ತು ಆದಿತ್ಯವಾರ ಎಲ್ಲ ಸುಮಾರು ಒಂದು 25-30 ಸಾವಿರಷ್ಟು ಜನರು ಇಲ್ಲಿ ಸೇರಿರ್ಬೋದು ನನ್ನ ಅಂದಾಜು ಪ್ರಕಾರ. ಭಾಳ ಉತ್ತಮವಾದ ಕಾರ್ಯಕ್ರಮ, ಭಾಳ ಒಂದು ಸಂವಾದವನ್ನು ಒಂದು ಜೋಡಿಸುವಂಥ ಕಾರ್ಯಕ್ರಮ ಅಂತ ನಾನು ಅಭಿಪ್ರಾಯಪಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮದೊಂದು ಸಮಯವನ್ನು ಕೊಟ್ಟರಿ, ಒಂದಷ್ಟು ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಸೇವೆ ಕೂಡ ಇನ್ನಷ್ಟು ಮುಂದುವರಿಲಿ ಅಂತ ದೇವರಲ್ಲಿ ಕೇಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ಈ ಒಂದು ಆಫ್ ರೋಡ್ನಲ್ಲಿ ತುಂಬ ಜನರೆಲ್ಲ ಬರ್ತಾ ಇದ್ದಾರೆ. ಇದೇ ರೀತಿ ಇನ್ನಷ್ಟು ನಮ್ಮ ಒಂದು ಆಫ್ ರೋಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಇನ್ನಷ್ಟು ಜನರು ಕೂಡ ಇದ್ದಾರೆ. ಅವರಲ್ಲಿ ಕೂಡ ನಾವು ಮಾತಾಡಿಕೊಂಡು ಬರೋಣ. ನಾನು ನಿಮ್ಮ ಪ್ರೀತಿಯ ಸಚಿನ್ ಬೆಳ್ತಂಗಡಿ. ಬನ್ನಿ ಇನ್ನಷ್ಟು ಜನರ ಜೊತೆ ನಾವು ಮಾತಾಡ್ಕೊಂಡು ಬರೋಣ.